ನಾನು ₹1 ಮುಟ್ಟಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಒಂದು ವೇಳೆ ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಆಗಲಿ ಅನ್ನುವಂತಹ ಸವಾಲನ್ನ ಹಾಕಿದ್ದಾರೆ ಮಾರೇಗುಡಿಯಲ್ಲಿ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ. ನಾನು ₹1 ಮುಟ್ಟಿಲ್ಲ, ಭ್ರಷ್ಟಾಚಾರವನ್ನ ಮಾಡಿಲ್ಲ ಅಂತ ಇವತ್ತು ಮಾರಿಗುಡಿಯಲ್ಲಿ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಪ್ರಮಾಣವನ್ನ ಮಾಡಿದ್ದಾರೆ. ಮಾರಿಗುಡಿಯಲ್ಲಿ ಹರೀಶ್ ಪೂಂಜಾ ಅವರು ಪ್ರಮಾಣ ಮಾಡೋ ಮೂಲಕವಾಗಿ ಅವರ ಮೇಲೆ ಬಂದಂತಹ ಆರೋಪ ಏನಿತ್ತು, ಹೆದ್ದಾರಿ ಕಾಮಗಾರಿಯಲ್ಲಿ 3 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ, ಬೆಳ್ತಂಗಡಿ ಪ್ರವಾಸಿ ಬಂಗ್ಲೆ ಕಮಿಷನ್ ಅನ್ನ ಪಡೆದಿದ್ದಾರೆ ಅನ್ನುವಂತಹ ವಿಷಯ. ಈ ಆರೋಪ ಸಂಬಂಧಿತವಾಗಿ ಅವರು ಪ್ರಮಾಣವನ್ನ ಮಾಡಿದ್ದಾರೆ. ಒಂದು ವೇಳೆ ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಆಗಲಿ ಅಂತ ಕೂಡ ಹೇಳಿದ್ದಾರೆ. ಹರೀಶ್ ಪೂಂಜಾ ವಿರುದ್ಧ ಎಸ್ಐಟಿ ತನಿಖೆಗೆ ರಕ್ಷಿತ್ ಶಿವರಾಮ್ ಅವರು ಆಗ್ರಹಿಸಿದ್ರು ಈ ಎಲ್ಲ ಆರೋಪವನ್ನ ಮಾಡೋ ಮೂಲಕವಾಗಿ. ಮುಂದೆ ಮತ್ತೊಮ್ಮೆ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಐಬಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂತಹ ಆರೋಪವನ್ನು ರಕ್ಷಿತ್ ಶಿವರಾಮ್ ಅವರು ಮಾಡಿದ್ದಾರೆ. ಆ ಕಾಮಗಾರಿಯಲ್ಲಿ ₹1 ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ. ರೆಕ್ಕೆಯಾದ ದೇವಸ್ಥಾನದ ತಡೆಗೋಡೆ ನಿರ್ಮಾಣದ ಕಾಮಗಾರಿಯಲ್ಲಿ ನಾನು 60% ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂಥದ್ದನ್ನು ರಕ್ಷಿತ್ ಶಿವರಾಮ್ ಆರೋಪ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಎಸ್ಐಟಿ ತನಿಖೆ ಆಗಬೇಕು ಅಂತ ರಕ್ಷಿತ್ ಶಿವರಾಮ್ ಅವರು ಆಗ್ರಹಿಸಿದ್ದು, ಆದರೆ ಇವರು ದೇವಸ್ಥಾನಕ್ಕೆ ಹೋಗಿ ಆಣೆ ಪ್ರಮಾಣವನ್ನ ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ನಾನೇನು ಮಾಡಿಲ್ಲ ಅಂತ ಸಾಬೀತುಪಡಿಸುವಂತಹ ಪ್ರಯತ್ನನ? ಹೌದು, ಖಂಡಿತ. ಕಳೆದ ಕೆಲ ದಿನಗಳಿಂದ ರಕ್ಷಿತ್ ಶಿವರಾಮ್ರವರು ಶಾಸಕರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಆದಂಥ ಸಂದರ್ಭದಲ್ಲಿ ಅಲ್ಲೂ 3 ಕೋಟಿಯನ್ನು ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ. ಜೊತೆಗೆ ಪ್ರವಾಸಿ ಮಂದಿರ ಕಳೆದ 2023 ಮಾರ್ಚ್ 28ರಂದು ಉದ್ಘಾಟನೆ ಆಗಿತ್ತು. ಆ ಬಳಿಕ ಅದರಿಂದ 2 ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಕೆಪಿಸಿಸಿಯ ಕಾರ್ಯದರ್ಶಿ ಆಗಿರುವಂಥ ರಕ್ಷಿತ್ ಶಿವರಾಮರವರು ಆರೋಪ ಮಾಡಿದ್ದಾರೆ. ಕಳೆದ ಬಾರಿ ಚುನಾವಣೆಗೂ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಂತಿರುವಂಥವರು ರಕ್ಷಿತ್ ಶಿವರಾಮ್. ಹೀಗಾಗಿ ಇದೆಲ್ಲವೂ ಸುಳ್ಳು ಆರೋಪ, ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ವಿನಾಕಾರಣ ಮಾಡ್ತಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಹರೀಶ್ ಪೂಂಜಾ ಶಾಸಕ ಬೆಳ್ತಂಗಡಿಯವರು ಹೋಗಿ ಇವತ್ತು ಮಾರಿಗುಡಿಯಲ್ಲಿ ಪ್ರಮಾಣವನ್ನು ಮಾಡಿದ್ದಾರೆ. ನಾನು ₹1 ಹಣವನ್ನು ಮುಟ್ಟಿಲ್ಲ, ಒಂದು ವೇಳೆ ಮುಟ್ಟಿದಿದ್ರೆ ಅದಕ್ಕೆ ನನಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಅವರು ಪ್ರಮಾಣದ ವೇಳೆ ಹೇಳಿಕೊಂಡಿರುವಂಥದ್ದು. ಅದರ ಜೊತೆಗೆ ನನ್ನ ಮೇಲೆ ವಿನಾಕಾರಣ ಆರೋಪ ಮಾಡ್ತಿರುವಂಥ ರಕ್ಷಿತ್ ಶಿವರಾಮ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾರಿಗುಡಿಯ ಮಾರಿಯಮ್ಮ ಕೊಡ್ತಾರೆ ಅನ್ನುವಂಥ ಒಂದು ಮಾತನ್ನು ಅವರು ಈ ಸಂದರ್ಭದಲ್ಲಿ ಪ್ರಮಾಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಕಳೆದ ಹಲವಾರು ದಿನಗಳಿಂದಲೂ ನಿರಂತರವಾಗಿ ಕಾಂಗ್ರೆಸ್ನ ಕೆಲವೊಂದು ಕಾರ್ಯಕರ್ತರು ಜೊತೆಗೆ ರಕ್ಷಿತ್ ಶಿವರಾಮರವರು ಈ ರೀತಿಯಾದಂಥ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಇದರಿಂದ ಮನನೊಂದು ಇದಕ್ಕೆ ಬೇಕಾದಂಥ ತೀರ್ಪನ್ನು ಕೊಡುವವರು ಮಾರಿಗುಡಿ ಕ್ಷೇತ್ರದ ಮಾರಿಯಮ್ಮ. ಹಾಗಾಗಿ ಅವರ ಮೂಲಕನೇ ಈ ರೀತಿಯಾದಂಥ ಒಂದು ಪ್ರಮಾಣವನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಅವರು ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಪ್ರಕರಣ ಏನಿದೆ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿತ್ತು. ಜೊತೆಗೆ ಎಸ್ಐಟಿ ತನಿಖೆಗೂ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೆಪಿಸಿಸಿಯ ಏನು ಕಾರ್ಯದರ್ಶಿ ಆಗಿರುವಂಥ ಶಿವರಾಮ್ ಅವರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಅವರದೇ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವಂಥದ್ದು. ಹಾಗಾಗಿ ಅದಕ್ಕೂ ತನಿಖೆಗೂ ನಾನು ಸಿದ್ಧನಿದ್ದೇನೆ ಅನ್ನುವಂಥದ್ದನ್ನು ಹರೀಶ್ ಪೂಂಜಾ ಹೇಳ್ಕೊಂಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.